ಅಂತ ಕ್ವಶನ್ಸ್ಗಳನ್ನು ನೋಡೋಣ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ KRTTಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET, GPS, TR, HSTR ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಮೊದಲ ಪ್ರಶ್ನೆ, ಹೋಮ್ ಲ್ಯಾಂಗ್ವೇಜ್ ಈಸ್ ಡ್ಯಾಶ್ ಇನ್ ಅ ನ್ಯಾಚುರಲ್ ವೇ. ಲರ್ನ್ಡ್, ಟಾಟ್, ಪ್ರೊಮೋಟೆಡ್, ಅಕ್ವೈರ್ಡ್. ಸರಿಯಾದ ಉತ್ತರ ಡಿ, ಅಕ್ವೈರ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, which of the following is not true while teaching the learners in their mother tongue at primary level? It makes the learning easy. It is helpful in the intellectual development of the child. It helps the children in learning in a natural environment. It develops self-confidence in the child ಅಂತಕ್ಕಂಥದ್ದಿದೆ. ಸರಿಯಾದ ಉತ್ತರ it is helpful in the intellectual development of the child. Next question, communicative language teaching says lays emphasis on ಅಂತ ಕೇಳಿದ್ದಾರೆ. ಫಾರ್ಮ್, ರೈಟಿಂಗ್, ಗ್ರಾಮೆಟಿಕಲ್ ಕಾಂಪಿಟೆನ್ಸಿ, ಲ್ಯಾಂಗ್ವೇಜ್ ಯೂಸ್ ಅಂತ ಇದೆ. ಸರಿಯಾದ ಉತ್ತರ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಎಂಫಾಸಿಸ್ ಅಂತಂದರೆ ಬೆಳಕು ಚೆಲ್ಲು, ಓಕೆ, ಫೋಕಸ್ ಮಾಡ್ತಕ್ಕಂಥದ್ದು ಲ್ಯಾಂಗ್ವೇಜ್ ಯೂಸ್ ಮೇಲೆ. ನೆಕ್ಸ್ಟ್ ಕ್ವಶನ್, ರಿಯಾ, ಅ ಟೀಚರ್ ಆಫ್ ಕ್ಲಾಸ್ 2, ಈಸ್ ಪ್ರೆಸೆಂಟಿಂಗ್ ಲ್ಯಾಂಗ್ವೇಜ್ ಐಟಮ್ಸ್ ಇನ್ ಹರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ದ ಲರ್ನರ್ಸ್ are doing exactly as she is telling them to do. What is she practicing ಅಂತ ಕೇಳಿದ್ದಾರೆ. ಆಡಿಯೋ ಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಮೆಥಡ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸಸ್, ಡೈರೆಕ್ಟ್ ಮೆಥಡ್ ಅಂತ ಇದೆ. ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಆಗ್ತದೆ. TPR ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಏನಂತ ಕೇಳಿದ್ದಾರೆ ಅದರಲ್ಲಿ, ಪ್ರೆಸೆಂಟಿಂಗ್ ಲ್ಯಾಂಗ್ವೇಜ್ ಐಟಮ್ಸ್ ಇನ್ ಹರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ದ ಲರ್ನರ್ಸ್ ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ಆ್ಯಸ್ she is ಟೆಲ್ಲಿಂಗ್ ದೆಮ್ ಟು ಡೂ. ಎಸ್, ಎಕ್ಸಾಕ್ಟ್ಲಿ ಡೂಯಿಂಗ್, ಅವ್ರು ಏನು ಹೇಳ್ತಾರಲ್ಲ ಅದನ್ನೇ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು TPR ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಸೊ ದೈಹಿಕ ಹಾವಭಾವ ಅಂತಲೂ ಕೂಡ ನಾವು ಕನ್ನಡದಲ್ಲಿ ಹೇಳ್ತೀವಿ. ವೈಲ್ ಟೀಚಿಂಗ್ ಲ್ಯಾಂಗ್ವೇಜ್ ಟು ಲರ್ನರ್ಸ್ ಅ ಟೀಚರ್ ಶುಡ್ ಟೀಚ್ ಅಂತ ಕೇಳಿದ್ದಾರೆ. ಇನ್ ಅ ಐಸೋಲೇಷನ್, ಇನ್ ಆನ್ ಇಂಟಿಗ್ರೇಟೆಡ್ ಮ್ಯಾನರ್, ಬೈ ಅ ಗಿವಿಂಗ್ ಇನ್ಸ್ಟ್ರಕ್ಷನ್, ಥ್ರೋ ಇಮಿಟೇಷನ್ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಇನ್ ಆ್ಯನ್ ಇಂಟಿಗ್ರೇಟೆಡ್ ಮ್ಯಾನರ್, ಇನ್ ಆ್ಯನ್ ಇಂಟಿಗ್ರೇಟೆಡ್ ಮ್ಯಾನರ್ ಅಂತಕ್ಕಂಥ ಆಪ್ಷನ್ ರೈಟ್ ಅದ. ಮುಂದಿನ ಪ್ರಶ್ನೆ, ಏನ ಇಂಟೋನೇಷನ್ ಮೇ ನಾಟ್ ಬಿ ಅ ಟೋನ್ ಅಂತ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಸ್ ಇದ್ದಾವೆ, ಫಾಲಿಂಗ್ ಅದ, ಫಾಡ್ ಅದ, ಲಾರ್ಡ್ ಅದ, ಎಸ್ ಸ್ಲೈಡಿಂಗ್ ಅದ, ರೈಸಿಂಗ್ ಅದ, ಲಾರ್ಡ್ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಲಾರ್ಡ್ ಅಂದರೆ ಜೋರಾಗಿ. ನೆಕ್ಸ್ಟ್, ಫಂಕ್ಷನಲ್ ಗ್ರಾಮರ್ ಸ್ಟ್ಯಾಂಡ್ಸ್ ಫಾರ್ ಯೂಸಿಂಗ್ ಟೀಚಿಂಗ್ ಗ್ರಾಮರ್ ಈಸ್ ಥ್ರೋ ಅಂತ ಇದೆ. ಐಸೋಲೇಷನ್, ಪ್ಯಾರಸಿಂಗ್, ಎಕ್ಸ್ಪ್ಲನೇಷನ್ ಆಫ್ ಲಿಟರರಿ ಕಂಟೆಂಟ್, ಕಾಂಟೆಕ್ಸ್ಟ್ ಅಂತ ಇದೆ. ಕಾಂಟೆಕ್ಸ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅ ಟೀಚರ್ ಆಸ್ಕ್ ದ ಲರ್ನರ್ಸ್ ಟು ಥಿಂಕ್ ಆಫ್ ಐಡಿಯಾಸ್ ಕ್ವಿಕ್ಲಿ ಅಬೌಟ್ ದ ಟಾಪಿಕ್ ಸೇವ್ ವಾಟರ್ ಆ್ಯಂಡ್ ಆಲ್ಸೋ ಆಸ್ಕ್ ದೆಮ್ ಟು ನೋಟ್ ಡೌನ್ ದೇರ್ ಐಡಿಯಾಸ್ ಬಿಫೋರ್ ರೈಟಿಂಗ್ ದ ಆರ್ಟಿಕಲ್ ಆನ್ ಸೇವ್ ವಾಟರ್. ಸಿ ಈಸ್ ಫೋಕಸಿಂಗ್ ಆನ್ ಅಂತ ಕೇಳಿದ್ದಾರೆ. ಚೆಕ್ಲಿಸ್ಟ್ ಇದೆ, ಡ್ರಿಲ್ ಇದೆ, ಬ್ರೈನ್ ಸ್ಟ್ರೋಮಿಂಗ್ ಅದ, ಅಸೆಸ್ಮೆಂಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಬ್ರೈನ್ ಸ್ಟ್ರೋಮಿಂಗ್ ಆಗ್ತದೆ. ಕನ್ನಡದಲ್ಲಿ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವುದು. ಅವರ ವಯಸ್ಸಿಗಿಂತ ಮೀರಿ ಏನು ಮಾಡ್ತೀವಪ್ಪ ಅಂತಂದರೆ ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಅಭಿವ್ಯಕ್ತಪಡಿಸ್ಲಿಕ್ಕೆ ಅಥವಾ ಬರೀಲಿಕ್ಕೆ ಅವಕಾಶಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇದನ್ನು ಹಾಕ್ಕೊಡ್ತೀವಿ. ಅದನ್ನೇ ಎಸ್ ಏನಂತಾರೆ, ಬ್ರೈನ್ ಸ್ಟ್ರೋಮಿಂಗ್ ಅಂತಾರೆ. ನೆಕ್ಸ್ಟ್, which of the following is not a form of literature? Memoir, next travelogue, one act play, dictionary. ಅಲ್ಲಿ ನಾಟ್ ಅ ಫಾರ್ಮ್ ಆಫ್ ಲಿಟ್ರೇಚರ್ ಅಂತ ಕೇಳಿದ್ದಾರೆ. ಸಾಹಿತ್ಯದ ಪ್ರಕಾರ ಯಾವುದಲ್ಲಪ್ಪ ಅಂದರೆ ಅದು ಡಿಕ್ಷನರಿ. ಯಾಕಂದರೆ ಡಿಕ್ಷನರಿ ಅನ್ನೋದು ಒಂದು ಪ್ರಿಂಟೆಡ್ ಏನಾಗ್ತದೆ, ಟೆಕ್ಸ್ಟ್ ಮಟೀರಿಯಲ್ ಆಗ್ತದೆ. ಅಸೆಸ್ಮೆಂಟ್ ಈಸ್ ಮೌಲ್ಯಾಂಕನ ಅಂತಕ್ಕಂಥದ್ದೇನು, ಪ್ರೊಸೆಸ್ ಓರಿಯೆಂಟೆಡ್, ಬೋತ್ ಅ ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್ ಓರಿಯೆಂಟೆಡ್. ನೆಕ್ಸ್ಟ್, ಜಜ್ಮೆಂಟಲ್, ಪ್ರಾಡಕ್ಟ್ ಓರಿಯೆಂಟೆಡ್ ಅಂತ ಇದೆ. ಇದೇ ಆಪ್ಷನ್ಸ್ ಇದೆ, ಬೋತ್ ಅ ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್ ಓರಿಯೆಂಟೆಡ್ ಅಂತಕ್ಕಂಥದ್ದು ರೈಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಇತ್ತು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾಟ್ ಅ ಫಾರ್ಮೇಟಿವ್ ಅಸೆಸ್ಮೆಂಟ್. ಈ ಕ್ವಶನ್ಸ್ ಬಹಳ ಕೇಳ್ತಾ ಇದ್ದಾರೆ. ಓಕೆ, ಅಂದರೆ ನೀವು ಫಾರ್ಮೇಟಿವ್ ಅಸೆಸ್ಮೆಂಟು, ಆಮೇಲೆ ಎಸ್ ಇನ್ನೊಂದು ಸಮೇಟಿವ್ ಅಸೆಸ್ಮೆಂಟ್ ಬಗ್ಗೆ ನೋಡ್ಕೊಂಡು ಹೋಗಬೇಕು, ರೂಪನಾತ್ಮಕ ಮತ್ತು ಸಂಕಲನಾತ್ಮಕ. ಇಲ್ಲಿ ಏನು ಕೇಳಿದ್ದಾರೆ, ಯಾವುದು ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಬರೋದಿಲ್ಲ ಅಂತ ಕೇಳಿದ್ದಾರೆ. ಪೋರ್ಟ್ಫೋಲಿಯೋ, ಓರಲ್ ಟೆಸ್ಟಿಂಗ್, ಟರ್ಮ್ ಆ್ಯಂಡ್ ಅಸೆಸ್ಮೆಂಟ್, ನೆಕ್ಸ್ಟ್
ಅನೆಕ್ಟೋಡಲ್ ರೆಕಾರ್ಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಟರ್ಮ್ ಆ್ಯಂಡ್ ಅಸೆಸ್ಮೆಂಟ್ ಬರ್ತಕ್ಕಂಥದ್ದೇ ಸೆಮೆಟಿವ್ದಲ್ಲಿ, ವರ್ಷದ ಕಡೆಗೆ ಬರ್ತಕ್ಕಂಥದ್ದು ಸೆಮೆಟಿವ್, ಅದು ಬಿಟ್ಟು ಎಲ್ಲ ಏನಾಗ್ತವಪ್ಪ ಅಂದರೆ ಫಾರ್ಮೇಟಿವ್ ಅಲ್ಲಿ ಏನಾಗ್ತದೆ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಅಸೆಸ್ ದೇರ್ ಕ್ಲಾಸ್ಮೇಟ್ಸ್ ಡ್ಯೂರಿಂಗ್ ಅ ಡಿಬೇಟ್ ಕಾಂಪಿಟೇಷನ್ ಇನ್ ದಿ ಕ್ಲಾಸ್. ದಿಸ್ ಮೆಥಡ್ ಈಸ್ ಅಸೆಸ್ಮೆಂಟ್ ಆ್ಯಸ್ ಅಂತ ಕೇಳಿದ್ದಾರೆ. ಓಕೆ, ಗ್ರೂಪ್ ಡಿಸ್ಕಷನ್ನಲ್ಲಿ ನಾವು ಏನು ಮಾಡಿದ್ದೀವಿ, ಡಿಬೇಟ್ ಕೊಟ್ಟಿವಿ ಅಂದರೆ ಏನನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಅದು ಸೆಲ್ಫ್ ಅಸೆಸ್ಮೆಂಟು, ಗ್ರೂಪ್ ಅಸೆಸ್ಮೆಂಟು, ಇಂಡಿವಿಜುವಲ್ ಅಸೆಸ್ಮೆಂಟು, ಪೀರ್ ಅಸೆಸ್ಮೆಂಟು. ಪೀರ್ ಅಂದರೆ ಸಹಪಾಠಿ, ಯಾಕಂದರೆ ಡಿಬೇಟ್ ಇರೋದನ್ನೇ ಚರ್ಚಾ ಇಬ್ಬರ ನಡುವೆ ಮಾಡ್ತಾರೆ. ಮ್ಯಾಚ್ ದ ಫಾಲೋವಿಂಗ್ ಇದೆ, ಹೊಂದಿಸಿ ಬರಿಬೇಕಾಗಿದೆ. ಇಲ್ಲಿಂದ ತೊಗೊಂಡು ಆ ಕಡೆ ಹೊಂದಿಸಿ ಬರಿದಾಗ ಆಪ್ಷನ್ ಒಂದೇದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಇದೆಯಲ್ಲ, ಅದು ಥರ್ಡ್ ಏನಾಗ್ತದಪ್ಪ ಇದ್ರೆ ಒಂದೇದು ಆನ್ಸರ್ ಆಗ್ತದೆ. ಇದು ಏದಾಗಿರ್ತಕ್ಕಂಥ ಉತ್ತರ. ಇನ್ನು ಬಿದಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಸೆಸ್ಮೆಂಟ್ ಫಾರ್ ಅ ಲರ್ನಿಂಗ್ ಅಂತಂದ್ರೆ ಇಟ್ ಈಸ್ ಅ ಯೂಸ್ಡ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಂತ ಇದೆ. ಅಸೆಸ್ಮೆಂಟ್ ಆ್ಯಸ್ ಅ ಲರ್ನಿಂಗ್ ಅಂತ ಕೇಳಿದರೆ ಏನಾಗ್ತದಪ್ಪ ಅಂದ್ರೆ ಇದು ಸಿ ಆಗ್ತದೆ. ಓಕೆ, ಇಟ್ ಈಸ್ ಅ ಯೂಸ್ಡ್ ವೆನ್ ಸ್ಟೂಡೆಂಟ್ಸ್ ರಿಫ್ಲೆಕ್ಟ್ ಆನ್ ಆ್ಯಂಡ್ ಮದರ್ ಆ್ಯಂಡ್ ಮಾನಿಟರ್ ಅಂತಕ್ಕಂಥದ್ದಿದೆ. ಅದನ್ನು ತಾವೇನು ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ನೋಡ್ಕೊಳ್ಬೇಕಾಗಿತ್ತು. ಸಿ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದೇ ರೈಟ್ ಆನ್ಸರ್ ಅದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾಟ್ ಅಪ್ರೋಪ್ರಿಯೇಟ್ ಅಬೌಟ್ ಲ್ಯಾಂಗ್ವೇಜ್ ಗೇಮ್ಸ್ ಅಂತ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಗೇಮ್ಸಲ್ಲಿ ಯಾವುದು ಸುಟೇಬಲ್ ಇಲ್ಲ ಅಂತಂದರೆ ಅದರಲ್ಲಿ ಫಸ್ಟ್ ಇದೆ ಲ್ಯಾಂಗ್ವೇಜ್ ಗೇಮ್ಸ್ ಪ್ರೊವೈಡ್ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಟು ದ ಲರ್ನರ್ಸ್ ವಿನ್ ದ ಗೇಮ್ ಬೈ ಎನಿ ಮೀನ್ಸ್ ಅಂತ ಇದೆ. ಇದು ಅಲ್ಲ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಇರೋದು ರಿಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ. ತುಂಬ ಕೇಳ್ತಕ್ಕಂಥ ಕ್ವಶನ್ಸ್ ಅದ. ರಿಮಿಡಿಯಲ್ ಟೀಚಿಂಗ್ ಅಂದರೆ ಏನಪ್ಪ ಅಂದ್ರೆ ದ ಲರ್ನರ್ ಟು ಲರ್ನ್ ಬೆಟರ್ ಆ್ಯಂಡ್ ಟು ಟೀಚರ್ ಟು ಇಂಪ್ರೂವ್ ಈಸರ್ ಟೀಚಿಂಗ್ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಬರ್ತದೆ. ಇಷ್ಟು ನಾನು ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಪೆಡಾಗೋಗಿದವರಿಗೆ ಏನು ಮಾಡಿದ್ದೀನಿ ಅಂತಂದರೆ CTR ಅಲ್ಲಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ತಾವುಗಳು ಚೆನ್ನಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ. ಇದೇ ಮಾದರಿಯ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತವೆ. ಓವರಾಲ್ ಕ್ಲಾಸ್ ರೂಮ್ ಟೀಚರ್ ಆಗಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ರೋಲನ್ನು ವಹಿಸಿಕೊಂಡು ಆನ್ಸರ್ಸ್ಗಳನ್ನು ಮಾಡಬೇಕಾಗ್ತದೆ. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ದಯಮಾಡಿ ಮತ್ತೆ ತಾವುಗಳು ವಿಡಿಯೋಗಳನ್ನು ಬೇಗ ಲೈಕ್ಗಳನ್ನು ಶೇರ್ಗಳನ್ನು ಮಾಡ್ತಾಯಿದ್ರೆ ಸೊ ನಾನು ಖಂಡಿತ ಡೈಲಿ 1 to 1 ವಿಡಿಯೋಗಳನ್ನು ನಾನು ನಿಮಗಾಗಿ ತಂದು ಕೊಡ್ತೀನಿ. ಯಾಕಂದರೆ ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ನಿಮಗೆ ಹೆಚ್ಚು ಸ್ಕೋರ್ಗಳನ್ನು ಕೊಡಬೇಕು, ಹೆಚ್ಚು ಮಾರ್ಕ್ಗಳನ್ನು ನಿಮ್ಮ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಕೊಡಿಸ್ಬೇಕು, ಎಲಿಜಿಬಲ್ ಆಗಬೇಕು ಅನ್ನೋದೇ ನಮ್ಮ ಒಂದು ಟಾರ್ಗೆಟ್. ಹಿಂದಿನ ವಿಡಿಯೋಗಳನ್ನು ನೋಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಗ್ಲೀಷ್ ಭಾಷಾದ ಪೆಡಗೋಗಿ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.